ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDS ವಕ್ತಾರರಾದಂತಹ ಪ್ರದೀಪ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯಿಂದ ವಕ್ತಾರರಾದಂತಹ ಅಶ್ವಿನಿ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರು ಹುಗಾರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಆಲ್ ರೈಟ್, ಓಕೆ. ನನಗೆ ಇವತ್ತು ತುಂಬ ಗಮನ ಸೆಳೆದಿದ್ದು ಸರ್, ಇದೆಲ್ಲದರ ಮಧ್ಯೆ ಯತೀಂದ್ರ ಅವರ ಹೇಳಿಕೆಯ ಬಗ್ಗೆ ಮತ್ತು ಅವರು ಹೇಳಿಕೆ ಕೊಟ್ಟಂತಹ ಟೈಮಿಂಗ್ ಬಗ್ಗೆ, ಅದೆಲ್ಲದರ ಬಗ್ಗೆ ನಂಗೆ ಪ್ರಶ್ನೆ ಇದೆ. ಬಟ್ ನನಗೆ ತುಂಬ ಇಂಪ್ರೆಸಿವ್ ಆದಂತಹ ಎರಡು ಹೇಳಿಕೆ ಅಂತಂದರೆ, ಒಂದು ಶಿವಗಂಗಾ ಅವ್ರದ್ದು, ಇನ್ನೊಂದು ನಮ್ಮ ಇಕ್ಬಾಲ್ ಅಹಮದ್ ಹುಸೇನ್ ಅವರದ್ದು. ಏನು ಅಂತಂದರೆ, ಎಲ್ಸ್ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ರೀ, ನಾವು ಕೊಟ್ಟರೆ ಬಲಾತ್ಕಾರ, ನೀವು ಹೇಳಿಕೆ ಕೊಟ್ಟರೆ ಚಮತ್ಕಾರ, ನಾವು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡ್ತೀರಿ, ನೀವು ಹೇಳಿಕೆ ಕೊಟ್ಟರೆ ನಿಮ್ಗೆ ಯಾರು ಏನು ಮಾಡಲ್ಲ ಅಂತಂದರೆ, ಸಿದ್ದರಾಮಯ್ಯನವರ ಪುತ್ರ, ಮುಖ್ಯಮಂತ್ರಿಗಳ ಪುತ್ರರಿಗೆ ಒಂದು ಸಪ್ರೇಟ್ ರೂಲ್ಸು ಕಾಂಗ್ರೆಸ್ಸಲ್ಲಿ ಮತ್ತು ಶಾಸಕರಿಗೆ ಸಪ್ರೇಟ್ ರೂಲ್ಸ್ ಇರುತ್ತಾ ಸರ್? ಅಂದರೆ ತುಂಬ ರಾಜಕೀಯವಾಗಿ ಬಲವಂತರು, ಶಕ್ತಿವಂತರು ಮಕ್ಕಳಿಗೆ ಮಾತ್ರ ಸಪ್ರೇಟ್ ರೂಲ್ಸು, ಫಸ್ಟ್ ಟೈಮ್ MLAಸ್ಗೂ ಅಥವಾ ನಾರ್ಮಲ್ MLAಗಳು ಆದವ್ರಿಗೆ ಅವ್ರಿಗೆ ಸಪ್ರೇಟ್ ರೂಲ್ಸ್ ಇರುತ್ತಾ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ? ಇದೇನ ಕಾಂಗ್ರೆಸ್ ಪಾರ್ಟಿಯ ಒಂದು ಸಂಸ್ಕಾರ, ಸಂಸ್ಕೃತಿ ಅಥವಾ ಅವರ ಆಚಾರ ವಿಚಾರ ಸಂಪ್ರದಾಯ, ಅದಕ್ಕೇನು ಪದಗಳಿದೆಯೋ ನನಗೆ ಗೊತ್ತಿಲ್ಲ. ಹಿಂಗೇನಾ ಸರ್ ಕಾಂಗ್ರೆಸ್ಸಲ್ಲಿ, ಹಿಂಗೇನಾ ಸರ್ ನಡೆಯೋದು? ಹಲೋ ರಾಧಾ, ನನಗೆ ಕೇಳ್ತಾ ಇದ್ದೀರಾ? ಎಸ್, ನಿಮಗೆ ಕೇಳ್ತಾ ಇದ್ದೀನಿ ಸರ್. ಓಕೆ 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 ಇಲ್ಲ, ಏನಾಗಿದೆ, ಈ ಪವರ್ ಶೇರಿಂಗು ಮತ್ತು ನವೆಂಬರ್ ಕ್ರಾಂತಿಯ ಬಗ್ಗೆ ಏನು ರಾಜ್ಯದೊಳಗಡೆ ಚರ್ಚೆ ನಡೀತಾ ಇತ್ತು, ಆ ಒಂದು ಚರ್ಚೆಗೆ ಒಂದು ಸೈದ್ಧಾಂತಿಕ ತಿರುವನ್ನು ಡಾಕ್ಟರ್ ಯತೀಂದ್ರ ಅವರ ಹೇಳಿಕೆಯಿಂದ ಈಗ ಬಂದಿದೆ. ಆಮೇಲೆ ಅದಕ್ಕೆ ತಕ್ಷಣ ಯತೀಂದ್ರ ಅವರಿಗೆ ಇರುವಂತ ಪವರ್ ಏನು ಸರ್? ಈಗ ಪವರ್ ಶೇರಿಂಗ್ ಮಾತುಕತೆ ಆಗಿದ್ದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಆ್ಯಂಡ್ ಹೈಕಮಾಂಡ್, 3 ಜನರಲ್ಲಿ ಒಬ್ಬರು ಮಾತಾಡಬೇಕು. ಯತೀಂದ್ರ ಯಾರು ಈ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ಪ್ರಕಟಿಸೋದಕ್ಕೆ, ಉತ್ತರಾಧಿಕಾರಿ ಯಾರು ಅಂತ ಹೇಳೋದಕ್ಕೆ? ಅವರಿಗಿರುವಂತಹ ಶಕ್ತಿ ಅಥವಾ ಪಕ್ಷದಲ್ಲಿ ಅವರ ಸೇವೆ ಅಥವಾ ಅವರು ಯಾವ ಬೇಸಿಸ್ ಮೇಲೆ ಇಷ್ಟು ಪವರ್ಫುಲ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್? ಇಲ್ಲ, ಅವರು ಅದು ನಿನ್ನೆ ಅವರು ಹೇಳಿಕೆ ಕೊಟ್ಟ ನಂತರ ಆಮೇಲೆ ಮಾತಾಡಿದ್ದು, ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂತನ್ನು ಕೂಡ ಗಮನಿಸಬೇಕು. ಅದರೊಳಗಡೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇದು ನಾನು ಮುಖ್ಯಮಂತ್ರಿ ವಿಚಾರಕ್ಕೆ ಮಾತಾಡಿಲ್ಲ, ಆದರೆ ಸೈದ್ಧಾಂತಿಕವಾಗಿ ಪ್ರಗತಿಪರ ವಿಚಾರ ಇರುವಂಥ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂಥ ರಾಜಕಾರಣ ಆಗಬೇಕು. ಅಂಥ ರಾಜಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ, ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಆ್ಯಕ್ಚುಲಿ ಅದ್ರ ಹಿಂದಿನ ಉದ್ದೇಶ ಅದೇ, ಆದರೆ ಅವರು ಅದನ್ನು ಬೇರೆ ರೀತಿಯಾದಂಥ ಅದಕ್ಕೊಂದು ಸ್ಪಿನ್ನನ್ನು ಕೊಟ್ಟಿದ್ದಾರೆ, ಅದಕ್ಕೊಂದು ತಿರುವನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಈ ಸೈದ್ಧಾಂತಿಕವಾದಂಥ ಸ್ಪಷ್ಟತೆ, ಐಡಿಯಾಲಜಿಕಲ್ ಕ್ಲಾರಿಟಿ ವಿಚಾರ ಬಂತು ಅಂತಂದರೆ DK ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಅಂಕಗಳು ಕಡಿಮೆ ಸಿಗ್ತವೆ. ಯಾವಾಗ ಪಕ್ಷದ ನಿಷ್ಠೆ, ಹೈಕಮಾಂಡ್ ನಿಷ್ಠೆ ಅಥವಾ ಅವರ ಒಂದು ಅಗ್ರೆಸಿವ್ನೆಸ್ಸು, ಪಕ್ಷದ ಸಂಘಟನೆ ವಿಚಾರ ಬಂದುಬಿಟ್ರೆ DK ಶಿವಕುಮಾರ್ ಅವ್ರಿಗೆ ಹೆಚ್ಚು ಅಂಕಗಳು ಸಿಗ್ತವೆ. ಆದರೆ ಈ ಸೈದ್ಧಾಂತಿಕ ಕ್ಲಾರಿಟಿ ವಿಚಾರ ಬಂತು ಅಂದರೆ DK ಶಿವಕುಮಾರ್ ಅವರಿಗೆ ಕಡಿಮೆ ಅಂಕಗಳು ಸಿಗ್ತವೆ. ಅದೇ ಅವರ ವೀಕ್ನೆಸ್ಸು ಅಂತ ಅವರ ವಿರೋಧಿ ಗ್ಯಾಂಗ್ನಲ್ಲಿರುವಂಥ ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಸರಿಯಾದ ಒಂದು ಜಾಗಕ್ಕೆ, ಸರಿಯಾದ ಒಂದು ವಿಚಾರದೊಳಗಡೆ ಅವರಿಗೆ ಒಂದು ಏಟು ಕೊಡುವಂಥ ಕೆಲಸವನ್ನು ಅವರ ವಿರೋಧಿಗಳು ಈಗ ಡಾಕ್ಟರ್ ಯತೀಂದ್ರ ಅವರ ಮೂಲಕ ಮಾಡಿದ್ದಾರೆ. ಯತೀಂದ್ರ ಅವರ ಹೇಳಿಕೆ, ಅದಾದ ನಂತರ ಕೊಟ್ಟಂಥ ಸ್ಪಷ್ಟೀಕರಣ, ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ನವೆಂಬರ್ ಕ್ರಾಂತಿ ಅಥವಾ ಪವರ್ ಶೇರಿಂಗು ಈ ವಿಚಾರದ ಬಗ್ಗೆ ಏನು, ಇದನ್ನು ಸ್ವಲ್ಪ ಬೇರೆ ಕಡೆ, ಈ ಚರ್ಚೆಯನ್ನು ಬೇರೆ ಕಡೆ ತಿರುಗಿಸುವಂಥ, ಅದರ ದಿಕ್ಕನ್ನು ಬದಲಿಸುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಅವರ ವಿರೋಧಿ ಗುಂಪು ಮಾಡ್ತಾ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ನನಗೆ. ಎಸ್ ಸರ್. ಸರ್, ಈಗ ಏನು ಕಾಂಗ್ರೆಸ್ನ ಸೈದ್ಧಾಂತಿಕ ಹಿನ್ನೆಲೆ ಏನು? ಅಂದರೆ ಓನ್ಲಿ ಪ್ರಗತಿಪರ, ಎಡಚರ ಇದೇನಾ ಕಾಂಗ್ರೆಸ್ನ ಸೈದ್ಧಾಂತಿಕವಾದಂತಹ ವಿಚಾರಧಾರೆ? ಇದೇ ನಮ್ಮ ವಿಚಾರಧಾರೆ ಅಂತ ಚೌಕಟ್ಟು ಹಾಕ್ತಿರೋರು ಯಾರು? ವಿಚಾರಧಾರೆ ಇತ್ತೀಚೆಗೆ ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಒಳಗಡೆ ಬಹಳಷ್ಟು ಜನ ಐಡಿಯಾಲಜಿಕಲ್ ಕ್ಲಾರಿಟಿ ಇರಲಾರ್ದಂಥ ಜನ, ಸ್ವತಃ ಕಾಂಗ್ರೆಸ್ ಪಾರ್ಟಿಗೆ ಕೆಲವು ಸಮಯದ ಹಿಂದೆ ಅವರಿಗೆ ಐಡಿಯಾಲಜಿಕಲ್ ಕ್ಲಾರಿಟಿ ಇತ್ತೋ ಇಲ್ವೋ ಅಂತ ಡೌಟ್ ಬರೋ ರೀತಿಯೊಳಗಡೆ ಇತ್ತು. ಆದರೆ ಇತ್ತೀಚೆಗೆ ಅವ್ರಿಗೆ ಹೈಕಮಾಂಡ್ ಮಟ್ಟದೊಳಗೂ ಕೂಡ, ರಾಹುಲ್ ಗಾಂಧಿ ಲೆವೆಲಲ್ಲೂ ಕೂಡ ಒಂದು ರೀತಿಯಾದಂಥ ಸ್ಪಷ್ಟತೆ ಅವ್ರಿಗೆ ಬರ್ತಾ ಇದೆ. ಆ ಸ್ಪಷ್ಟತೆ ಏನು ಅಂತಂದರೆ, ನಾವು ರಾಜಕೀಯವಾಗಿ BJPಯನ್ನು ಮಾತ್ರ ಎದುರಿಸಿದರೆ ಸಾಲದು,
BJPಯ ಮಾತೃ ಸಂಘಟನೆ ಏನಾಗಿದೆ ಆರ್ ಎಸ್ ಎಸ್ ವಿಚಾರ, ಆ ವಿಚಾರಕ್ಕೆ ಪ್ರತಿಯಾಗಿ ನಮ್ಮ ವಿಚಾರ ಏನಿದೆ ಅದಕ್ಕೆ ಬದ್ಧತೆ ಇರುವಂಥ ಜನ ನಮ್ಮ ಜೊತೆಗೆ ಬೇಕು ಅನ್ನುವ ಒಂದು ಕ್ಲಾರಿಟಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಈಗ ಬಂದಂತೆ ಕಾಣ್ತಾ ಇದೆ. ನಾವು ಸೊ ಬಹಳ ಈ ಸಮಯದಿಂದ ಕ್ಲಾರಿಟಿಯನ್ನ ಯತೀಂದ್ರ ಅವರ ಮೂಲಕ ಹೈಕಮಾಂಡ್ ಹೇಳಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾ? ಐ ವಿಲ್ ಕಮ್ ಬ್ಯಾಕ್. ಎಸ್, ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದಂತ ನಂದನ್ ಕಶ್ಯಪ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್, ಯತೀಂದ್ರ ಅವರ ಮೂಲಕ ಸರ್ ಹೇಳಿ 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 ಸರ್. ಅಲ್ಲ, ಯತೀಂದ್ರ ಅವರ ಮೂಲಕ ಹೈಕಮಾಂಡ್ ಹೇಳಿಸ್ತಾ ಇಲ್ಲ. ಆದರೆ DK ಶಿವಕುಮಾರ್ ಅವರ ವಿರೋಧಿ ಗುಂಪು ಯಾವ ವಿಚಾರದಲ್ಲಿ DK ಶಿವಕುಮಾರ್ ವೀಕ್ ಇದ್ದಾರೋ ಆ ವಿಚಾರವನ್ನು ಮುನ್ನೆಲೆಗೆ ತಂದು ಅವರಿಗೆ ಹಿನ್ನಡೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ.